ಹಲೋ, ವೆಲ್ಕಮ್ ಟು ಮೈ ಚಾನಲ್ ರಿತು ಕ್ರಿಯೇಷನ್ಸ್. ಇವತ್ತು ನಾನು ಈ 5 ಎಂಬ್ರಾಯ್ಡ್ರಿ ಸ್ಟಿಚಸ್ನ ಹೇಳ್ಕೊಡ್ತಿದ್ದೀನಿ. ನೆಕ್ಸ್ಟ್ ಸ್ಟಿಚ್ ಬಂದು ವೆಬ್ ರೋಸ್ ಅಥವಾ ಓವನ್ ವೀಲ್ ಅಂತ ಹೇಳ್ತೀವಿ. ಯಾವುದೇ ಥರ ನೀವು ಎಂಬ್ರಾಯ್ಡ್ರಿ ಹೂಪ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ವೆಬ್ ರೋಸೇ ಹೈಲೈಟ್ ಆಗಿರೋದು. ಸೊ ಬನ್ನಿ ಇದು ಹೇಗೆ ಹಾಕೋದು ಅಂತ ನೋಡೋಣ. ತುಂಬ ಈಸಿ ಹಾಕೋದಕ್ಕೂ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸೊ ಇಲ್ಲಿ ನಾನು ಫಸ್ಟ್ ಈ ಥರ ರೌಂಡ್ ಸರ್ಕಲಾಗಿ ಹಾಕ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ 5 ಲೈನ್ಸ್ ಈ ಥರ ನಾನು ಯಾವ ಥರ ಹಾಕ್ಕೊಂಡಿದ್ದೀನಿ ನೋಡಿ, ಅಬ್ಸರ್ವ್ ಮಾಡಿ. ಈ ಥರ 5 ಲೈನ್ಸ್ ಹಾಕ್ಕೊಂಡು ಇದು ಹೇಗೆ ಹಾಕೋದು ಅಂತ ನೋಡೋಣ. ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಔಟರಿಂದ ಸ್ಟಾರ್ಟ್ ಮಾಡಿ ನೋಡಿ. ಇಲ್ಲಿ ನಾನು ದಾರ ತಗೋತಿದ್ದೀನಿ. ತೊಗೊಂಡ್ಬಿಟ್ಟು ನೆಕ್ಸ್ಟ್ ಸೆಂಟರಲ್ಲಿ ಟಕ್ ಮಾಡ್ತಿದ್ದೀನಿ ನೀಡಲ್ನ ಈ ಥರ. ಅಗೇನ್ ಈ ಪಾಯಿಂಟಲ್ಲಿ ತಗೊಳ್ಳಿ, ನೆಕ್ಸ್ಟ್ ಲೈನು ಮತ್ತು ಸೆಂಟ್ರಲ್ಲಿ ಟಕ್ ಮಾಡೋದು. ಅಗೇನ್ ಈ ಲೈನು ಮತ್ತು ಸೆಂಟ್ರಿಗೇನೆ ದಾರ ಇಟ್ಕೊಳ್ಳಿ. ನೀವು ಯಾವುದಾದ್ರೂ ಪಾಯಿಂಟ್ ಸೆಂಟ್ರಿಗೆ ಸಮೀಪ ಆಗಿರಬೇಕು, ಇಲ್ಲಾದರೂ ತೊಗೊಳ್ಳಿ ಅಥವಾ ಇಲ್ಲಿ ಯಾವುದಾದ್ರೂ ಎಲ್ಲಿಯಾದರೂ ತೊಗೊಳ್ಳಿ. ನಾನು ಈ ಪಾಯಿಂಟಲ್ಲಿ ತೊಗೋತೀನಿ. ಮತ್ತು ಕೆಳಗಡೆಯಿಂದ ಸೂಜಿನ ಮೇಲೆ ತೊಗೋಬೇಕು, ಸೆಂಟ್ರಲ್ಲಲ್ಲ, ಸೆಂಟ್ರಿಗಿಂತ ಒಂದು ಸ್ವಲ್ಪ ಪಕ್ಕದಲ್ಲಿ ನೋಡಿ. ಇಲ್ಲಿ ತೊಗೋತೀನಿ ನಾನು. ಇಲ್ಲಿ ಈ ಪಾಯಿಂಟಲ್ಲಿ ದಾರ ತೊಗೊಂಡು ಈ ಥ್ರೆಡ್ ಏನಿದೆಯೋ ಇದನ್ನು ಈ ಥರ ಜಸ್ಟ್ ಇಲ್ಲೇನು ಬಟ್ಟೆಗೇನು ಸೂಜಿನ ಈ ಥರ ಹಾಕೋದು ಆ ಥರ ಏನೂ ಇಲ್ಲ. ನೆಕ್ಸ್ಟ್ ಪ್ರೋಸೆಸ್ಸು ಜಸ್ಟ್ ಈ ಥರ ದಾರಾನ ಒಂದು ಸಲ ಈ ದಾರಾನ ಈ ಥರ ಮೇಲೆ ಹಾಕ್ಕೊಳ್ಳೋದು. ಆ್ಯಂಡ್ ನೆಕ್ಸ್ಟ್ ಮೇಲೆ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಇದ್ರ ಕೆಳಗಡೆ ಹಾಕ್ಕೊಳ್ಳೋದು. ಕೆಳಗಡೆ ಆದಮೇಲೆ ಮತ್ತೆ ಮೇಲೆ ಆದಮೇಲೆ ಮತ್ತೆ ಕೆಳಗಡೆ. ಸೊ ನೋಡಿ ನಾನು ಹಾಕಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಸೊ ಇವಾಗ ಇಲ್ಲಿದೆ ಥ್ರೆಡ್ಡು. ಈ ಥ್ರೆಡ್ನ ಮೇಲೆ ತೊಗೊಳ್ಳೋಣ. ಈ ಥರ ಮೇಲೆ ತೊಗೊಂಡು ನೆಕ್ಸ್ಟ್ ಲೈನ್ಗೆ ಕೆಳಗಡೆ ತೊಗೊಳ್ಳೋದು ನೋಡಿ. ಈ ಥರ ಜಸ್ಟ್ ಈ ಥ್ರೆಡ್ನ ಈ ಥರ ಹಾಕೊಳ್ಳು. ಈ ಏನು 5 ಲೈನ್ ಇದೆಯಲ್ಲ, ಇದ್ರ ಒಂದು ಮೇಲೆ ತೊಗೊಳ್ಳೋದು, ಇನ್ನೊಂದು ಕೆಳಗಡೆ ತೊಗೊಳ್ಳೋದು ಈ ಥರ. ಸೊ ಇಲ್ಲಿ ದಾರಾಣ ಕೆಳಗಡೆ ತೊಗೊಂಡಿದ್ದೀವಲ್ವ, ನೆಕ್ಸ್ಟ್ ಇದ್ರ ಮೇಲೆ ತೊಗೊಳ್ಳೋದು. ಇದ್ರ ಮೇಲೆ ಅಂದರೆ ಇದನ್ನು ಈ ಥರ ಬಿಟ್ಟು ಆ್ಯಂಡ್ ನೆಕ್ಸ್ಟ್ ಇದ್ರ ಕೆಳಗಡೆ ತೊಗೊಳ್ಳೋದು ನೋಡಿ. ಈ ಥರ ಜಸ್ಟ್ ಅಲ್ಲ ಇದರಲ್ಲಿ ಇನ್ಸರ್ಟ್ ಮಾಡಿಕೊಂಡು ಹೋಗ್ತಾ ಇರೋದು. ಒಂದು ಕೆಳಗಡೆ ಆ್ಯಂಡ್ ಇನ್ನೊಂದು ಮೇಲೆ. ಇದು ಆಯ್ತಲ್ವ. ಆ್ಯಂಡ್ ನೆಕ್ಸ್ಟ್ ಇದು ಮೇಲೆ ಬರುತ್ತೆ, ಇಲ್ಲಿ ಕೆಳಗಡೆ ತೊಗೊಳ್ಳೋದು. ಈ ಥರ 1 by 1 ಈ ಥರ ದಾರಾಣ ಎಳ್ಕೊಂಡು ಹೋಗಬೇಕು ಇದರೊಳಗಡೆಯಿಂದ. ಸೊ ಇದನ್ನು ಜೋರಾಗಿ ಈ ಥರ ಎಳೆಯೋಕ್ಕೆ ಹೋಗಬೇಡಿ. ಎಳೆಯೋಕ್ಕೆ ಹೋದರೆ ಅಲ್ಲೇ ದಾರ ಮುದುಕೊಂಡ್ಬಿಡುತ್ತೆ. ಸ್ವಲ್ಪ ಲೂಸ್ ಬಿಟ್ಟಷ್ಟೇ ಈ ಫ್ಲವರ್ ಚೆನ್ನಾಗಿ ಕಾಣೋದು. ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ನೀವು ಕಂಪ್ಲೀಟಾಗಿ ಹಾಕಿದಾದಮೇಲೆ ತೋರಿಸ್ತೀನಿ ನಾನು ಯಾವ ಥರ ಬರುತ್ತೆ ಅಂತ. ಸೊ ಇದೇ ಥರ ಇದು ಕಂಟಿನ್ಯೂ ಮಾಡಿ ನೋಡಿ. ಇಲ್ಲಿ ಕೆಳಗಡೆ ಬಂದಿದೆ ಅಲ್ವಾ. ಆ್ಯಂಡ್ ನೆಕ್ಸ್ಟ್ ಇದು ಈ ಥರ ಇಲ್ಲಿ ಮೇಲೆ ಬರಬೇಕಂದ್ರೆ ಇದೊಂದು ಬಿಟ್ಟು ನೆಕ್ಸ್ಟ್ ಇದರಲ್ಲಿ ನೋಡಿ ಈ ದಾರದ ಕೆಳಗಡೆ ಈ ಥರ ಜಸ್ಟ್ ಹಾಕ್ಕೊಂಡ್ಬಿಡಿ ನೋಡಿ. ಇದೇ ಥರ ಕಂಪ್ಲೀಟ್ ಮಾಡಿ. ಫಸ್ಟ್ ಅಬ್ಸರ್ವ್ ಮಾಡಿ ನಾನು ಯಾವ ಆಗಲೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂತ. ಸೊ ಈ ಥರ ಎಂಡಲ್ಲಿ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಟಕ್ ಮಾಡಿ ನೀವು ಕೆಳಗಡೆ ನಾಟ್ ಹಾಕೋಬೋದು. ಸೊ ಈ ಮಿಡಲಲ್ಲಿ ನೀವು ಪರ್ಲ್ ಹಾಕೋಬೋದು ಅಥವಾ ನಿಮ್ಗೆ ಯಾವುದಾದ್ರೂ ಕಲರ್ ಬೀಡ್ ಬೇಕಂದ್ರೆ ಕಲರ್ ಬೀಡ್ ಹಾಕೋಬೋದು. ಇಲ್ಲ ಬೀಡಿಲ್ಲ ನಮ್ಮ ಹತ್ರ ಬೀಡಿಲ್ಲ ಅಂದರೆ ನೀವು ಇದೇ ಥರ ಎಂಟಿಯಾಗಿ ಕೂಡ ಬಿಡ್ಬೋದು. ಆ್ಯಂಡ್ ಬೀಡಿಲ್ಲ ಬಟ್ ಏನಾದರೂ ಡೆಕೋರೇಷನ್ ಬೇಕು ಅನ್ನೋರು ಇಲ್ಲಿ ನೀವು ಮಿಡಲಲ್ಲಿ ಫ್ರೆಂಚ್ ನಾಟ್ ಕೂಡ ಹಾಕೋಬೋದು. ಇಲ್ಲಿ ನಾನು ಹಾಕಿ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ ನೋಡಿ. ಇಲ್ಲಿ ಫ್ರೆಂಚ್ ನಾಟ್ ಹಾಕಿ ತೋರಿಸ್ತೀನಿ. ಈ ರೀತಿ ಸೂಜಿನ ಮೇಲೆ ತೊಗೊಂಡು ಮಿಡಲಲ್ಲಿ
ದಾರಾನ ಸೂಜಿ ಮೇಲೆ ಎರಡು ಸಲ ಈ ಥರ ರೋಲ್ ಮಾಡಿ ಈ ಥರ ನೀಡಲ್ನ ಟಕ್ ಮಾಡಿ ಕೆಳಗಡೆ ಸೂಜಿನ ಎಳ್ಕೊಳ್ಳಿ. ಜೋರಾಗಿ ಎಳಿಬೇಡಿ, ನಿಧಾನವಾಗಿ ಈ ಥರ ತೊಗೋಬೇಕು. ನೋಡಿ, ನೀವು ಒಂದು ಬೇಕು ಅಂದರೆ ಒಂದು, ಇಲ್ಲಾಂದರೆ 3 ಕೂಡ ಹಾಕೋತಾರೆ, ಮೂರು ನಾಟ್ ಕೂಡ ಹಾಕೋತಾರೆ. ನೋಡಿ, ವೆಬ್ ಬ್ರೌಸಲ್ಲಿ ಈ ಥರ ಫ್ರೆಂಚ್ ನಾಟ್ ಹಾಕ್ಕೊಳ್ಳೋದು. ಇಲ್ಲ ನಾನು ಇನ್ನೊಂದು ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ. ಫ್ರೆಂಚ್ ನಾಟ್ ಇಲ್ಲದೇ ಒಂದು ಹಾಕಿ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ ಯಾವ ಥರ ಕಾಣುತ್ತೆ ಅಂತ. ನೋಡಿ, ಇಲ್ಲಿ ನಾನು ಇನ್ನೊಂದು ವೆಬ್ ಬ್ರೌಸ್ನ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಸೊ ಈ ಥರ ಇದನ್ನು ವೆಬ್ ಬ್ರೌಸ್ ಅಂತ ಹೇಳ್ತೀವಿ, ಅಥವಾ ಓವನ್ ವೀಲ್ ಅಂತ ಕೂಡ ಹೇಳ್ತೀವಿ. ಸೊ ಇಲ್ಲಿ ಮಿಡಲಲ್ಲಿ ಬೀಡನ್ನ ಹಾಕೋಬೋದು, ಯಾವುದಾದ್ರೂ ಪರ್ಲ್ ಅಥವಾ ಯಾವುದಾದ್ರೂ ಗೋಲ್ಡ್ ಕಲರ್ ಬೀಡ್ಸ್ ನಿಮಗೆ ಯಾವ ಥರ ಬೀಡ್ಸ್ ಬೇಕಾಗುತ್ತೋ ಆ ಥರ ಬೀಡ್ಸ್ನ ಇಲ್ಲಿ ಹಾಕೋಬೋದು. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ, ಸೇಮ್ ರೋಸ್ ಥರನೇ ಕಾಣುತ್ತೆ ಇದು. ತುಂಬ ಈಸಿ ಸ್ಟಿಚ್ಚು. ನೆಕ್ಸ್ಟ್ ಸ್ಟಿಚ್ ನೇಮ್ ಬಂದು ಟ್ಯಾಸಲ್ ಸ್ಟಿಚ್ ಫ್ಲವರ್ ಅಂತ. ಸೊ ಇದು ಯಾವ ಥರ ಹಾಕೋದು ಅಂತ ನೋಡೋಣ. ಸೊ ನಾನಿಲ್ಲಿ ಫ್ಲವರ್ ಕೆಳಗಡೆ ಫ್ಲವರ್ ಬಾಟಮ್ ಇರುತ್ತಲ್ಲ, ಒಂದು ಲೀಫು ಮತ್ತು ಬಾಟಮ್ ಲೈನ್ ಇರುತ್ತಲ್ಲ, ಆ ಥರ ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಇದು ಹೇಗೆ ಹಾಕೋದು ಅಂತ ನೋಡೋಣ. ಇಲ್ಲಿ ಪಿಂಕ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ನಾನು. ಥ್ರೆಡ್ನ ಈ ಥರ ಇಟ್ಕೊಂಡ್ಬಿಟ್ಟು ಒಂದು 10ರಿಂದ 12 ಸಲ ಈ ಥರ ಕೈಗೆ ಸುತ್ಕೋಬೇಕು. 10ರಿಂದ 12 ಸಾಕಾಗುತ್ತೆ. 3, 4, 5, 6, 7, 8, 9, 10, 11, 12. ಸೊ ಈ ಥರ ತೊಗೊಂಡ್ಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈ ಥರ ಕೈಯಿಂದ ತೆಗೆದ್ಬಿಟ್ಟು ಇಲ್ಲಿ ಬೇರೆ ಥ್ರೆಡ್ ತೊಗೊಳ್ಳಿ. ಒಂದು ಚಿಕ್ಕ ಥ್ರೆಡ್ ತೊಗೊಂಡು ಇದನ್ನು ಮಿಡಲಲ್ಲಿಟ್ಟು ಈ ಥರ ನಾಟ್ ಹಾಕಿ, ಮಿಡ್ಲಲ್ಲಿ ಹಾಕಬೇಕು. ಈ ಥರ ನಾಟ್ ಹಾಕಿ. ಸೊ ನೋಡಿ, ಸೊ ಇದು ಎಕ್ಸ್ಟ್ರಾ ಏನಿರುತ್ತೆ ಇದನ್ನು ಕಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ನಾನು ಸೂಜಿಗೆ ದಾರ ಹಾಕಿಟ್ಕೊಂಡಿದ್ದೀನಿ, ಸೇಮ್ ಥ್ರೆಡ್ಡು ಕೆಳಗಡೆ ನಾಟ್ ಹಾಕೋತೀನಿ. ನಾಟ್ ಹಾಕೊಂಡ್ಬಿಟ್ಟು ಇದೇನಿರುತ್ತೋ ಈ ಥರ ಇಲ್ಲಿ ಪ್ಲೇಸ್ ಮಾಡಿಬಿಟ್ಟು ಸೂಜಿನ ಕೆಳಗಡೆಯಿಂದ ಇಲ್ಲಿ ತಗೊಳ್ಳಿ. ನೋಡಿ, ಇದ್ರ ಮೇಲೆ ಈ ಥರ ಒಂದ್ಸಲ ಇಲ್ಲಿ ಮತ್ತೆ ಮಿಡ್ಲಲ್ಲಿ ಸೂಜಿನ ಕೆಳಗಡೆ ತಗೊಳ್ಳಿ. ಆ್ಯಂಡ್ ತೊಗೊಂಡ್ಬಿಟ್ಟು ಇದೆರಡು ಏನಿರುತ್ತೋ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡ್ಬಿಟ್ಟು ಆ್ಯಂಡ್ ನೆಕ್ಸ್ಟ್ ಸೂಜಿನ ಈ ಪಾಯಿಂಟಲ್ಲಿ ತಗೊಳ್ಳಿ. ನೋಡಿ, ಒಂದು ಸ್ವಲ್ಪ ಇಲ್ಲಿ ಬಿಟ್ಟು ಆ್ಯಂಡ್ ನೆಕ್ಸ್ಟ್ ಈ ಪಾಯಿಂಟಲ್ಲಿ ಕೆಳಗಡೆ ಟಕ್ ಮಾಡಬೇಕು. ಹಾಗೇನು ಇನ್ನೊಂದು ಸಲ ತಗೊಳ್ಳಿ ಅದೇ ಥರ. ನೋಡಿ, ಮತ್ತೆ ಕೆಳಗಡೆ ಸೂಜಿನ ತಗೋತಿದ್ದೀನಿ. ಸೊ ಈ ಥರ 1-2ರಿಂದ 3 ಸಲ ಈ ಥರ ಥ್ರೆಡ್ನ ಲಾಕ್ ಮಾಡಬೇಕು. ಆಮೇಲೆ ಈ ಥ್ರೆಡ್ನ ಕೆಳಗಡೆ ನಾಟ್ ಹಾಕೊಂಡು ಕಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು, ಸೊ ಇದು ಸೆಕ್ಯೂರ್ ಆಗಿದೆ ಅಲ್ವಾ, ಇದನ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ ಮಿಡ್ಲಲ್ಲಿ. ಇದನ್ನ ಈ ಥರ ಈಕ್ವಲ್ ಆಗಿ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಮುಂದೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ಗ್ರೀನ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಗ್ರೀನ್ ಕಲರ್ ಥ್ರೆಡ್ ತೊಗೊಂಡು ಸೂಜಿನ ಕೆಳಗಡೆಯಿಂದ ಈ ಪಾಯಿಂಟಲ್ಲಿ ತಗೋಬೇಕು. ನೋಡಿ, ಈ ಥರ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಆವಾಗಲೇ ನಾವು ಟ್ಯಾಸಲ್ನ ಲಾಕ್ ಮಾಡಿದ್ದೀವಲ್ಲ ಆ ಪಾಯಿಂಟಿಗೆ ಮತ್ತೆ ಸೂಜಿ ತಗೋತಿದ್ದೀನಿ ನಾನು. ಸೊ ಈ ಥರ ಗ್ರೀನ್ ಕಲರ್ ಥ್ರೆಡ್ಡಿಂದ ನಾವು ಇದನ್ನೆಲ್ಲ ಫುಲ್
ವರ್ಕ್ ಮಾಡಬೇಕು ಇದ್ರ ಮೇಲೆ ನೋಡಿ. ಸೊ ನೋಡಿ, ಇದನ್ನ ಕಂಪ್ಲೀಟ್ ಆಗಿ ಗ್ರೀನ್ ಕಲರ್ ಥ್ರೆಡ್ ಇಂದ ಇದ್ರ ಮೇಲೆ ಈ ತರ ರ್ಯಾಪ್ ಮಾಡಿದೀನಿ ನಾನು. ಫುಲ್ ವರ್ಕ್ ಕಂಪ್ಲೀಟ್, ಪಿಂಕ್ ಥ್ರೆಡ್ ಕಾಣಬಾರ್ದು ಆ ತರ ಕಂಪ್ಲೀಟ್ ಆಗಿ ಗ್ರೀನ್ ಥ್ರೆಡ್ ಇಂದ ಕ್ಲೋಸ್ ಮಾಡಿದೀನಿ. ಸೊ ಅದಾದ್ಮೇಲೆ ಗ್ರೀನ್ ಥ್ರೆಡ್ ನ ನಾಟ್ ಹಾಕ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಸೊ ಇದು ನೋಡ್ತಿದ್ದೀರಲ್ಲ ಹೇಗ್ ಕಾಣ್ತಿದೆ ಅಂತ, ತುಂಬಾ ಚೆನ್ನಾಗಿ ಕಾಣುತ್ತೆ. ಟೆಸಲ್ ವರ್ಕ್ ಈ ತರ ಎಂಬ್ರಾಯ್ಡ್ರಿ ಹೂಪ್, ಡೆಕೋರೇಟಿವ್ ಹೂಪ್ ಮಾಡಿದಾಗ ಸೊ ಈ ಫ್ಲವರ್ ನ ಈ ತರ ಡೆಕೋರೇಟಿವ್ ಆಗಿ ಸೈಡ್ ಅಲ್ಲಿ ಮಾಡ್ತೀವಿ. ವೆಬ್ ರೋಸ್ ಯಾವ ತರ ಮಾಡ್ತೀವೋ ಡೆಕೋರೇಟಿವ್ ಸಲುವಾಗಿ, ಸೊ ಇದು ಅದೇ ತರ ಮಾಡ್ತೀವಿ. ಅಂಡ್ ನೀವು ಯಾವ್ದಾದ್ರು ಡ್ರೆಸ್ಗೆ ಇಲ್ಲ ದುಪಟ್ಟಾಗೆ ಟೆಸಲ್ ಮಾಡ್ಕೋತಿರಲ್ಲ, ಆ ಟೈಮಲ್ಲೂ ಸೇಮ್ ಇದೇ ತರ ಮಾಡಿ ನಾಟ್ ಹಾಕ್ಬಿಟ್ಟು ಸೀರೆಗೆ ಲಾಕ್ ಮಾಡ್ತೀವಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಈಸಿ ವರ್ಕು. ಅಂಡ್ ನೆಕ್ಸ್ಟ್ ಇದೆಲ್ಲ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಸ್ಟಿಚ್ ಅಲ್ಲಿ ಬರುತ್ತೆ, ನಾನು ಅಲ್ಲಿ ತೋರಿಸ್ಕೊಡ್ತೀನಿ ಇದು ಹೇಗೆ ಮಾಡೋದು ಅಂತ. ಸೊ ನೆಕ್ಸ್ಟ್ ಸ್ಟಿಚ್ಗೆ ಹೋಗೋಣ. ನೆಕ್ಸ್ಟ್ ಸ್ಟಿಚ್ ನೇಮ್ ಬಂದ್ಬಿಟ್ಟು ಫಿಶ್ ಬೋನ್ ಸ್ಟಿಚ್ ಅಂತ. ಸೊ ನೆಕ್ಸ್ಟ್ ಸ್ಟಿಚ್ ಫಿಶ್ ಬೋನ್ ಸ್ಟಿಚ್ ಅಂತ. ಇದು ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನಾನು. ಇಲ್ಲಿ ಇದೇನು ಫ್ಲವರ್ ತರ ಟ್ಯಾಸಲ್ ಮಾಡಿದೀವಲ್ವ, ಟ್ಯಾಸಲ್ ಫ್ಲವರ್ ಮಾಡಿದೀವಲ್ವಾ, ಸೊ ಇದಕ್ಕೆ ಈ ಬಾಟಮ್ ಅಲ್ಲಿ ಯಾವ ತರ ಹಾಕ್ಬೇಕು ಅಂತ ತೋರಿಸ್ತೀನಿ. ಅಂಡ್ ಅಗೇನ್ ನಾನಿಲ್ಲಿ ಗ್ರೀನ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ. ಕೆಳಗಡೆ ನಾಟ್ ಹಾಕೊಳ್ಳಿ. ಕೆಳಗಡೆ ನಾಟ್ ಹಾಕೊಂಡು ನೋಡಿ, ಲೀಫ್ ಇದೆಯಲ್ಲ ಈ ತರ ಲೀಫ್ ಡ್ರಾ ಮಾಡ್ಕೊಳ್ಳಿ. ಫಸ್ಟ್ ಲೀಫ್ ಡ್ರಾ ಮಾಡ್ಕೊಂಡು ಆದ್ಮೇಲೆ ಮಿಡ್ ಲೈನ್ ಮಾಡ್ಕೊಂಡು ಅಂಡ್ ಈ ಪಾಯಿಂಟ್ ಅಲ್ಲಿ ನಾನು ಸೂಜಿನ ತಗೋತಿದ್ದೀನಿ ನೋಡಿ. ಇಲ್ಲಿ ತಗೊಂಡ್ಬಿಟ್ಟು ಅಂಡ್ ನೆಕ್ಸ್ಟ್ ಮಿಡಲ್ ಅಲ್ಲಿ ಸೂಜಿನ ಟಕ್ ಮಾಡ್ತೀನಿ. ನೆಕ್ಸ್ಟ್ ಅಗೇನ್ ನಾನು ಎಲ್ಲಿ ಸ್ಟಾರ್ಟ್ ಮಾಡಿದ್ದೀನಲ್ವಾ ಅದ್ರ ಪಕ್ಕದಲ್ಲಿ ಸೂಜಿ ತಗೋತಿದ್ದೀನಿ ಮೇಲೆ ನೋಡಿ. ಇಲ್ಲಿ ತಗೊಂಡ್ಬಿಟ್ಟು ಅಂಡ್ ಈ ಮಿಡಲ್ ಲೈನ್ ಏನ್ ತಗೊಂಡಿದೀವಲ್ಲ ಇದ್ರ ಈ ಕಡೆ ಸೂಜಿನ ಟಕ್ ಮಾಡಿ ಈ ತರ. ಅಂಡ್ ನೆಕ್ಸ್ಟ್ ಅಗೇನ್ ಈ ಪಾಯಿಂಟ್ ಅಲ್ಲಿ ಈ ಸೈಡ್ ಅಲ್ಲಿ ಸೂಜಿನ ಮೇಲೆ ತಗೋತೀನಿ. ಅಂಡ್ ನೆಕ್ಸ್ಟ್ ಅಗೇನ್ ಅದರ ಅಪೋಸಿಟ್ ಸೈಡ್ ಇದ್ರ ಪಕ್ಕದಲ್ಲಿ ಮಿಡ್ ಲೈನ್ ಪಕ್ಕದಲ್ಲಿ ಆ ಕಡೆ ಸೂಜಿನ ಟಕ್ ಮಾಡ್ತೀನಿ. ಸೇಮ್ ಪ್ರೊಸೀಜರು. ಮತ್ತೆ ನಾನು ಸೂಜಿನ ದಾರನ ಇಲ್ಲಿ ತಗೋತಿದ್ದೀನಿ. ಅಂಡ್ ನೆಕ್ಸ್ಟ್ ಈ ಕಡೆ ಟಕ್ ಮಾಡೋದು, ಮತ್ತೆ ಸೂಜಿ ಈ ಕಡೆ ತಗೊಳ್ಳೋದು. ಅಗೇನ್ ನೆಕ್ಸ್ಟ್ ಅಪೋಸಿಟ್ ಸೈಡ್ ಅಲ್ಲಿ ಈ ತರ ಕೆಳಗಡೆ ತಗೊಳ್ಳೋದು. ಸೊ ಇದು ಕಂಪ್ಲೀಟ್ ಆಗಿದೆ. ನೋಡ್ತಿದ್ರಲ್ಲಿ ಯಾವ ರೀತಿ ಕಂಪ್ಲೀಟ್ ಆದ್ಮೇಲೆ ಕೆಳಗಡೆ ನಾಟ್ ಹಾಕೊಳ್ಳಿ. ನೋಡ್ತಿದ್ರಲ್ಲಿ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿರೋ ತರ ನೀಟಾಗಿ ಬರುತ್ತೆ. ಸೊ ಇದನ್ನ ಫಿಶ್ ಬೋನ್ ಸ್ಟಿಚ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಸ್ಟಿಚ್ ಹಾಕೊಳ್ಳಿ. ಬ್ಯಾಕ್ ಸ್ಟಿಚ್ ಹಾಕೊಂಡು ಫ್ಲವರ್ ಸ್ಟೆಮ್ ಮಾಡ್ಕೊಂಡ್ರೆ ಯಾವ ತರ ಕಾಣುತ್ತೆ ಅಂತ ತೋರಿಸ್ತೀನಿ. ಸೊ ಈ ಫ್ಲವರ್ ಸ್ಟೆಮ್ ಏನಿದೆಯೋ ಇಲ್ಲಿ ಬ್ಯಾಕ್ ಸ್ಟಿಚ್ ಹಾಕೊಳ್ಳಿ. ಸೊ ಬ್ಯಾಕ್ ಸ್ಟಿಚ್ ಹೇಗೆ ಹಾಕೋದು ಅಂತ ಗೊತ್ತಿಲ್ಲ ಅಂದ್ರೆ ನಾನು ವಿಡಿಯೋ ಇದೆ, ಲಿಂಕ್ ಕೊಟ್ಟಿರ್ತೀನಿ, ಹೇಗೆ ಹಾಕೋದು ಅಂತ ನೋಡಿ. ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಈ ತರ. ಈ ಲೈನ್ಗೆ ಬ್ಯಾಕ್ ಸ್ಟಿಚ್ ಆದ್ರೂ ಹಾಕೋಬಹುದು, ಚೈನ್ ಸ್ಟಿಚ್ ಆದ್ರೂ ಹಾಕೋಬಹುದು, ಅಥವಾ ಸ್ಟೆಮ್ ಸ್ಟಿಚ್ ಆದ್ರೂ ಹಾಕೋಬಹುದು, ಅಗೇನ್ ಕಾಫ್ ಸ್ಟಿಚ್ ಆದ್ರೂ ಹಾಕೋಬಹುದು. ನೀವು ಯಾವ ಸ್ಟಿಚ್ ಬೇಕೋ ಆ ತರ ಅದನ್ನ ಹಾಕೋಬಹುದು. ನಾನು ಇಲ್ಲಿ ಬ್ಯಾಕ್ ಸ್ಟಿಚ್ ಹಾಕ್ತಿದ್ದೀನಿ ನೋಡಿ, ಇದು ಯಾವ ತರ ಹಾಕ್ತಿದ್ದೀನಿ ಅಂತ. ನೋಡೋದಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಅಂಡ್ ಟಾಸಲ್ ಸ್ಟಿಚ್ ಫ್ಲವರ್ ಅಂಡ್ ಇದು ಫಿಶ್ ಬೋನ್ ಸ್ಟಿಚ್ ಅಂತ. ಸೊ ಇದನ್ನ ಲೀಫ್ ಫಿಲ್ ಮಾಡೋಕ್ಕೆ ಮಾಡ್ತೀವಿ. ಯಾವ ತರ ಮಾಡ್ತೀವಿ ಅಂತ ನಾನು ಇಲ್ಲಿ ತೋರಿಸಿದ್ದೀನಿ. ಸೊ ಇದು 2 ಸ್ಟಿಚ್ಚು ಒಂದರಲ್ಲೇ ಆಯ್ತು. ಸೊ ನೀಟಾಗಿ ಮಾಡಿ ಚೆನ್ನಾಗಿ ಕಾಣುತ್ತೆ. ಇದು ಡೆಕೋರೇಟಿವ್ ಆಗಿ ಮಾಡ್ತೀವಿ ಅಂಡ್ ಸೀರೆಗೆ ಕುಚ್ಚು ಆ ತರ ಎಲ್ಲ ಯೂಸ್ ಮಾಡ್ತೀವಿ ಇದು. ಸೊ ನೆಕ್ಸ್ಟ್ ಸ್ಟಿಚ್ಗೆ ಹೋಗೋಣ. ನೆಕ್ಸ್ಟ್ ಸ್ಟಿಚ್ ಯಾವ್ದಂದ್ರೆ, ಸೊ ನೆಕ್ಸ್ಟ್ ಸ್ಟಿಚ್ ನೇಮ್ ಬಂದು ಲೇಸಿ ಡೈಸಿ ಸ್ಟಿಚ್ ಅಥವಾ ಲೇಸಿ ಡೈಸಿ ಫ್ಲವರ್ ಅಂತ ಹೇಳ್ತೀವಿ. ಇದನ್ನ ಯಾವ ರೀತಿ ಹಾಕೋದು ಅಂತ ನೋಡೋಣ. ಫಸ್ಟ್ ನಾನಿಲ್ಲಿ ಈ ತರ ಲೈನ್ಸ್ ಡ್ರಾ ಮಾಡ್ತಿದ್ದೀನಿ. ಈ ತರ ನೋಡಿ, ಸೇಮ್ ಇದೇ ತರ ಬರುತ್ತೆ ಸ್ಟಿಚ್. ಇದೇ ಸ್ಟಿಚ್ ಕ್ರಾಸ್ ಸ್ಟಿಚ್ ಅಲ್ಲೂ ಇದೇ ತರ ಡ್ರಾ ಮಾಡಿದ್ವಿ. ಸೊ ಈ ಸ್ಟಿಚ್ ಅಲ್ಲೂ ಇದೇ ತರ ಡ್ರಾ ಮಾಡ್ಕೊಳ್ಳಿ. ಅಂಡ್ ಇಲ್ಲಿ ಆರೆಂಜ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ. ಸೊ ಹೇಗೆ ಹಾಕೋದಂತ ನೋಡೋಣ. ಫಸ್ಟ್ ನಾವಿಲ್ಲಿ ಸೆಂಟ್ರಲ್ಲಿ ದಾರನ ತಗೋಬೇಕು. ಈ ತರ ಕೆಳಗಡೆಯಿಂದ ಮೇಲೆ ಸೂಜಿನ ತಗೊಂಡು ಅಂಡ್ ಅಗೇನ್ ಅದೇ ಪಾಯಿಂಟ್ ಅಲ್ಲಿ ನಾವು ಸೂಜಿನ ಕೆಳಗಡೆ ತಗೋಬೇಕು. ನೆಕ್ಸ್ಟ್ ಲೆಫ್ಟ್ ಹ್ಯಾಂಡ್ ಅಲ್ಲಿ ಈ ತರ ಥ್ರೆಡ್ ಇಟ್ಕೊಂಡು ಅಂಡ್ ಈ ಪಾಯಿಂಟ್ ಈ ತರ ಹಿಡ್ದು ಈಗ ನಾವೆಲ್ಲಿ ಡ್ರಾ ಮಾಡಿದೀವಲ್ವ ಎಂಡು ಅಲ್ಲಿ ಈ ತರ
ಸೂಜಿನ ಮತ್ತೆ ಮೇಲೆ ತಗೋಬೇಕು ನೋಡಿ ಈ ಥರ. ಆ್ಯಂಡ್ ನೆಕ್ಸ್ಟು ಅದ್ರ ಪಕ್ಕದಲ್ಲಿ ಸೂಜಿನ ಈ ಥರ ಟಕ್ ಮಾಡಿ. ಇಲ್ಲೊಂದು ಲೂಪ್ ಕ್ರಿಯೇಟ್ ಆಯ್ತಲ್ವಾ, ಸೊ ಇದೇ ಥರ ಸೇಮ್ ಎಲ್ಲಾನು ಮಾಡ್ಕೋಬೇಕು. ಅಗೇನ್ ನಾನು ಮತ್ತೆ ಸೆಂಟ್ರಿಗೆ ಸೂಜಿನ ತಗೋತಿದ್ದೀನಿ. ನೆಕ್ಸ್ಟ್ ಅದೇ ಪಾಯಿಂಟ್ಗೆ ಟಕ್ ಮಾಡೋದು. ನೋಡಿ ಈ ಥರ ಥ್ರೆಡ್ ಕೈಯಲ್ಲಿ ಈ ಥರ ಇಟ್ಕೊಳ್ಳಿ, ಪೂರ್ತಿ ಕೆಳಗಡೆ ಎಳಿಬೇಡಿ. ನೆಕ್ಸ್ಟ್ ನೋಡಿ ಅದೇ ಈ ಪಾಯಿಂಟಲ್ಲಿ ಸೂಜಿನ ಮೇಲೆ ತಗೊಂಡು ದಾರದ ಒಳಗಡೆಯಿಂದ ದಾರನ ಮೇಲೆ ಲೂಪ್ ಒಳಗಡೆಯಿಂದ ದಾರನ ತಗೊಂಡು ಆ್ಯಂಡ್ ನೆಕ್ಸ್ಟ್ ಈ ಪಾಯಿಂಟಲ್ಲಿ ಟಕ್ ಮಾಡಬೇಕು. ನೋಡಿ ಈ ಥರ ಕಾಣುತ್ತೆ. ನೆಕ್ಸ್ಟ್ ಮತ್ತೆ ಸೆಂಟ್ರಿಗೇನೆ ತಗೋತಿದ್ದೀನಿ. ಸೊ ಇದು ಸೆಂಟ್ರಿಂದಾನೇ ಮೇಲೆ ತಗೊಂಡು ಸೆಂಟರ್ ಪಾಯಿಂಟಿಂದಾನೇ ಮತ್ತೆ ಕೆಳಗಡೆ ಸೂಜಿ ತಗೋಬೇಕು. ಈ ಥರ ಲೂಪ್ ಫಾರ್ಮ್ ಆದಮೇಲೆ ಈ ಪಾಯಿಂಟಲ್ಲಿ ಮತ್ತೆ ಸೂಜಿನ ಮೇಲೆ ತಗೋಬೇಕು ನೋಡಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಟಕ್ ಮಾಡಬೇಕು. ಸೊ ಲೂಪ್ನ ಜಾಸ್ತಿ ಎಳಿಬೇಡಿ, ನಾನು ಇಲ್ಲಿ ಫಸ್ಟ್ ಇರೋದು ಜಾಸ್ತಿ ಎಳೆದ್ಬಿಟ್ಟೆ, ಸೊ ಈ ಥರ ಆಗೋಯ್ತಿದು. ಇಷ್ಟಿದ್ರೆ ಸಾಕು. ನೆಕ್ಸ್ಟ್ ಅಗೇನ್ ಮತ್ತೆ ಸೆಂಟರ್ ಪಾಯಿಂಟಲ್ಲಿ ಸೂಜಿನ ಮೇಲೆ ತಗೊಂಡು ಅಗೇನ್ ಅಲ್ಲಿ ಅದೇ ಪಾಯಿಂಟ್ಗೆ ಮತ್ತೆ ಟಕ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಈ ಪಾಯಿಂಟಲ್ಲಿ ಮೇಲೆ ತಗೊಂಡು ಮತ್ತೆ ಅಲ್ಲೇ ಎಂಡ್ ಮಾಡ್ತಿದ್ದೀನಿ. ಅಗೇನ್ ಸೆಂಟ್ರಿಗೆ ತಗೊಳ್ಳೋ. ಸೊ ಇದೇ ರೀತಿ ಕಂಟಿನ್ಯೂ ಮಾಡಿ ಸ್ಟಿಚ್. ಸೊ ಇದು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಯಾವ ಥರ ಕಾಣುತ್ತಿದೆ ಅಂತ ತೋರಿಸ್ತೀನಿ ನಾನು. ನೋಡಿ ಈ ಥರ ಕಾಣುತ್ತೆ. ತುಂಬ ಈಸಿ, ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ನಾನು ಬೇರೆ ಥ್ರೆಡ್ಡಲ್ಲಿ ಇನ್ನೊಂದು ಮಾಡಿ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಇದು ಹೇಗೆ ಕಾಣುತ್ತೆ ಅಂತ. ಆ್ಯಂಡ್ ಇಲ್ಲಿ ಮಿಡಲಲ್ಲಿ ನೀವು ಯಾವುದಾದ್ರೂ ಬೀಡಾದರೂ ಹಾಕೋಬೋದು ಅಥವಾ ಫ್ರೆಂಚ್ ನಾಟ್ ಆದರೂ ಹಾಕೋಬೋದು. ಫ್ರೆಂಚ್ ನಾಟ್ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣುತ್ತೆ ಅಂತ. ನೋಡಿ ಹೀಗೆ ಕಾಣುತ್ತೆ. ಸೊ ನೆಕ್ಸ್ಟ್ ಸ್ಟಿಚ್ ನೇಮ್ ಬಂದು ಫ್ಲೈ ಸ್ಟಿಚ್ ಅಂತ. ಇದು ಯಾವ ಥರ ಹಾಕೋದಂತ ನೋಡೋಣ. ನಾನು ಇಲ್ಲಿ ಫಸ್ಟ್ ಒಂದು ಲೈನ್ ಡ್ರಾ ಮಾಡ್ತಿದ್ದೀನಿ. ನೋಡಿ ಈ ಥರ. ಸೊ ಲೈನ್ ಡ್ರಾ ಮಾಡಿದ್ಮೇಲೆ ನೆಕ್ಸ್ಟ್ ಸೂಜಿನ ಈ ಪಾಯಿಂಟಲ್ಲಿ ತಗೊಳ್ಳಿ. ಲೈನ್ ಮೇಲೆ ಅಲ್ಲ, ಅದ್ರ ಕೆಳಗಡೆ ತಗೊಳ್ಳಿ ಈ ಥರ. ಸೊ ಕೆಳಗಡೆ ಈ ಥರ ಸೂಜಿನ ಮೇಲೆ ಈ ಪಾಯಿಂಟಲ್ಲಿ ತಗೊಂಡ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಈ ಲೈನ್ ಮೇಲೆ ಈ ಕಡೆ ಸೂಜಿನ ಟಕ್ ಮಾಡಿ ಈ ದಾರನ ಈ ರೀತಿ ಇಟ್ಕೊಂಡು ಆ್ಯಂಡ್ ನೆಕ್ಸ್ಟ್ ನೋಡಿ ಈ ಪಾಯಿಂಟಲ್ಲಿ ಮೇಲೆ ತಗೋತಿದ್ದೀನಿ. ನೋಡಿ ಈ ಥರ ವಿ ಶೇಪಲ್ಲಿ ಬರಬೇಕಿದು. ನೆಕ್ಸ್ಟ್ ಸೂಜಿನ ಇಲ್ಲಿ ಟಕ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಈ ಪಾಯಿಂಟಲ್ಲಿ ಮತ್ತೆ ಈ ಪಾಯಿಂಟಲ್ಲಿ ಸೂಜಿನ ಮೇಲೆ ತಗೊಂಡು ಆ್ಯಂಡ್ ಇಲ್ಲಿ ಟಕ್ ಮಾಡೋದು. ಆ್ಯಂಡ್ ಇಲ್ಲೇನು ಈ ಲೈನ್ ತೊಗೊಂಡಿರ್ತೀವಲ್ಲ ಈ ಪಾಯಿಂಟಲ್ಲಿ ಸೂಜಿನ ಮತ್ತೆ ಈ ಥರ ಮೇಲೆ ತಗೊಳ್ಳಿ. ಈ ಥರ ಈ ದಾರಾನ ಹಿಡಿಬೇಕು. ಸೊ ನೆಕ್ಸ್ಟ್ ಇಲ್ಲಿ ಸೂಜಿನ ಕೆಳಗಡೆ ತಗೊಂಡು ಈ ಥರ ಲೈನ್ ಹಾಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಅಗೇನ್ ಮತ್ತೆ ಇಲ್ಲಿಂದ ಇಲ್ಲಿ ಮೇಲೆ ತಗೊಂಡು ಇಲ್ಲಿ ಟಕ್ ಮಾಡಿ ಈ ಮಿಡ್ ಪಾಯಿಂಟಲ್ಲಿ ಮೇಲೆ ತಗೊಳ್ಳೋದು ಸೂಜಿನ. ನೋಡಿ ಈ ಥರ ಆದಮೇಲೆ ಆ್ಯಂಡ್ ಇಲ್ಲಿ ಸೂಜಿನ ಟಕ್ ಮಾಡಿ ಸೇಮ್ ಇದೇ ಥರ ಸ್ಟಿಚ್ನ ಕಂಟಿನ್ಯೂ ಮಾಡ್ತಾ ಹೋಗೋದು ಲೈನ್ ಮೇಲೆ. ನೋಡಿ
ಸೊ ಇದು ಈ ಲೈನ್ ಫುಲ್ ಕಂಪ್ಲೀಟ್ ಆಗಿ ಫ್ಲೈ ಸ್ಟಿಚ್ ಹಾಕಿದ್ದೀನಿ ನಾನು. ಆ್ಯಂಡ್ ಇದು ಹೇಗೆ ಎಂಡ್ ಮಾಡೋದು ಅಂತ ನೋಡೋಣ. ಈ ಪಾಯಿಂಟಲ್ಲಿ ಸೂಜಿನ ಮೇಲೆ ತಗೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ತಗೊಳ್ಳಿ. ಅಗೇನ್ ಈ ಮಿಡ್ ಪಾಯಿಂಟಲ್ಲಿ ಈ ಥರ ಆ್ಯಂಡ್ ಇಲ್ಲೇ ಈ ಪಕ್ಕದಲ್ಲಿ ಈ ಥರ ಎಂಡ್ ಮಾಡೋದು ನೋಡಿ. ಕೆಳಗಡೆ ನಾಟ್ ಹಾಕೊಂಡು ಸೆಕ್ಯೂರ್ ಮಾಡ್ಕೊಳ್ಳಿ. ಈ ಥರ ಕಾಣುತ್ತೆ. ಸೊ ಫ್ಲೈ ಸ್ಟಿಚ್ಚಿಂದ ನಾವು ಲೀಫ್ ಕೂಡ ಮಾಡ್ಬೋದು. ಫ್ಲೈ ಸ್ಟಿಚ್ ಲೀಫ್ ಅಂತ ಹೇಳ್ತೀವಿ. ಅದು ಹೇಗೆ ಮಾಡೋದಂತ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ಕೊಡ್ತೀನಿ. ನೋಡಿ ಯಾವ ಥರ ಕಾಣುತ್ತೆ ಅಂತ.